ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ಡೇ ಬಂದುಬಿಟ್ಟು ಮಂಗಳವಾರ ಆಗಿರುತ್ತೆ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಯೂಶ್ವಲಿ ಮಗ ಸ್ಕೂಲ್ಗೆ ಹೋಗ್ತಾರಲ್ವ, ಹಾಗಾಗಿ ಬೆಳಗ್ಗೆ ಬೇಗ ತಿಂಡಿ ಮಾಡಲೇಬೇಕಲ್ವ, ತಿಂಡಿ ಮಾಡೋಣ ಅಂತ ಬಂದೆ. ಫಸ್ಟ್ ಒಂದು ಗ್ಲಾಸ್ ನೀರನ್ನ ಕುಡಿದ್ಬಿಟ್ಟು ನೆಕ್ಸ್ಟ್ ತಿಂಡಿ ಸ್ಟಾರ್ಟ್ ಮಾಡ್ಕೊತಾ ಇಲ್ಲಿ. ಇವತ್ತಿನ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೋಣ ಅಂತ ಬಂದೆ. ತರಕಾರಿ ಎಲ್ಲ ಫ್ರಿಜ್ಜಿಂದ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಎಲ್ಲ ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡಬೇಕು. ಹಾಗೆ ಇನ್ನೇನು ನಾಳೆನೇ ಹಬ್ಬ, ಯುಗಾದಿ ಹಬ್ಬ. ಇವತ್ತು ಬುಧವಾರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂಥದ್ದು ನನ್ನ ವೀಡಿಯೋ. ನಿನ್ನೆ ಮಂಗಳವಾರದ್ದು ನಾನು ಮಾರ್ನಿಂಗ್ ಮತ್ತು ಈವ್ನಿಂಗ್ದು ಶೂಟ್ ಮಾಡಿಕೊಂಡು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇರೋವಂಥದ್ದು. ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ, ತುಂಬ ಡಿಲೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಹಾಗಾಗಿ ಆಗ್ತಾಯಿದ್ದೀನಿ. ಇನ್ನೇನು ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಮನೆಯಲ್ಲಿ ಹಬ್ಬಕ್ಕೆ. ಅದರದ್ದು ವ್ಲಾಗ್ ಕೂಡ ಶೇರ್ ಮಾಡ್ಕೋಣ ಅಂತ ಬೇಗ ಬೇಗ ವೀಡಿಯೋನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ತಿಂಡಿಗೆ ತರಕಾರಿ ಎಲ್ಲ ಕೂಡ ಹೆಚ್ಚಿಟ್ಕೋಬೇಕಲ್ಲ, ಅದನ್ನೆಲ್ಲ ನಾನು ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಜಾಸ್ತಿ ಹೊತ್ತು ನಿಂತ್ಕೊಳೋದಕ್ಕೆ ಹೋಗೋಲ್ಲ, ಯಾಕೆಂದರೆ ಹೆಣ್ಮಕ್ಳು ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡೋದ್ರಿಂದ ಅವ್ರಿಗೆ ಬ್ಯಾಕ್ ಪೇನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಬ್ಯಾಕ್ ಪೇನ್ ಅದಕ್ಕೆ ಬರೋದು, ನಿಂತ್ಕೊಂಡು ಪಾತ್ರೆ ತೊಳೆಯೋದ್ರಿಂದ ಮತ್ತು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ಬ್ಯಾಕ್ ಪೇನ್ ಅನ್ನೋದು ಬರುತ್ತೆ. ಹಾಗಾಗಿ ಆದಷ್ಟು ನನಗೆ ಬ್ಯಾಕ್ ಪೇನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನಿಂತ್ಕೊಳ್ಳೋದಕ್ಕಿಂತ. ಇಲ್ಲ ಅಂತಂದರೆ ನನಗೂ ಕೂಡ ಬ್ಯಾಕ್ ಪೇನ್ ಅನ್ನೋದು ಬರುತ್ತೆ. ಹಾಗಾಗಿ ತರಕಾರಿ ಎಲ್ಲ ಕೆಳಗಡೆ ಕುತ್ಕೊಂಡು ಏನೇನು ಬೇಕೆಲ್ಲ ಎತ್ಕೊಂಡ್ಬಿಡ್ತೀನಿ. ಫಸ್ಟೇ ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗೆಲ್ಲ ಕಟ್ ಮಾಡಿ ಇಟ್ಕೊಂಡು ನಂತರ ಕುಕ್ಕಿಂಗ್ ಮಾಡೋ ಟೈಮ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಆದಷ್ಟು ನೀವು ಕೂಡ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಂದು ಕೆಲಸನೂ ಕೂಡ ನಾವೇನು ಮಾಡಿಬಿಡ್ತೀನಿ, ಕೌಂಟರ್ ಟಾಪ್ ಮೇಲೇ ಎಲ್ಲ ಇಟ್ಕೊಂಡ್ಬಿಡ್ತೀವಿ. ಅದು ಈಸಿ. ಒಂದು ಚಪಾತಿ ಲಟ್ಸೋಕ್ಕಾಗಿರ್ಬೋದು, ತರಕಾರಿ ಕಟ್ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಕೌಂಟರ್ ಟಾಪ್ನೇ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಆ ಥರ ನಿಂತ್ಕೊಂಡು ಹೆವಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಆಲ್ಮೋಸ್ಟ್ ನಮಗೊಂದು ಅಡುಗೆ ಮಾಡಬೇಕು ಅಂತಂದರೂ ಅಟ್ಲೀಸ್ಟ್ 1 hour ಬೇಕಾಗುತ್ತೆ. ಈ ಕಟ್ಟಿಂಗು ಮತ್ತು ಚಪಾತಿ ಲಟ್ಸೋದು ಇದೆಲ್ಲ ಕೆಲಸ ಇದ್ದಾಗ 2 hours ಬೇಕಾಗುತ್ತೆ. ಕಂಟಿನ್ಯೂಸ್ ನಾವು 1 hour 2 hour ನಿಂತ್ಕೊಂಡಾಗ ಯೂಶ್ವಲಿ ಕಾಲು ನೋವು, ಪಾದಗಳ ನೋವು, ಬ್ಯಾಕ್ ಪೇನ್ ಅನ್ನೋದು ಅದು ಕಾಮನಾಗಿ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ. ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಆದಷ್ಟು ಕುತ್ಕೊಂಡು ನಿಂತ್ಕೊಂಡು ಮಾಡೋದು ತುಂಬ ಬೆಟರ್ ಅಂತ ಹೇಳ್ತೀನಿ. ಇವಾಗ ಮೊದಲ ಕಾಲದೆಲ್ಲ ನೀವು ನೋಡ್ಬೋದು, ಯಾರು ಕೂಡ ನಿಂತ್ಕೊಂಡು ಅಡುಗೆ ಮಾಡ್ತಿರ್ಲಿಲ್ಲ, ಎಲ್ಲ ಕುತ್ಕೊಂಡು ಕೆಳಗಡೆನೇ ಒಲೆ ಇರ್ತಾಯಿದ್ದು. ಕುತ್ಕೊಂಡೆ ಎಲ್ಲ ಹೆಚ್ಕೊಳೋರು, ಕುತ್ಕೊಂಡೆ ರೊಟ್ಟಿ ಹಾಕೋರು, ಚಪಾತಿ ಮಾಡೋರು, ಮತ್ತು ಕುತ್ಕೊಂಡೆ ಎಲ್ಲ ಪ್ರತಿಯೊಂದು ಕೂಡ ಮಾಡ್ತಾಯಿದ್ದು. ಈಗ ನಾವು ಈ ಜನ್ರೇಷನ್ಗೆ ನಾವು ಅಡುಗೆ ಮನೆನ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀವಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಪ್ಡೇಟ್ ಆಗಲೇಬೇಕಲ್ವ ಜನ್ರೇಷನ್ ತಕ್ಕನಾಗೆ. ಬಟ್ ಆದರೂ ಕೂಡ ನಮ್ಮ ಹೆಲ್ತ್ ಕಡೆನೂ ಕೂಡ ನಾವು ಗಮನ ಕೊಟ್ಕೊಂಡು ಆವಾಗವಾಗ ಕುತ್ಕೊಳೋದು ನಿಂತ್ಕೊಳೋದು ಮಾಡ್ತಾ ಇರಬೇಕು. ಒಂದೇ ಸಮ ಕುತ್ಕೊಳೋದು, ಒಂದೇ ಸಮ ನಿಂತ್ಕೊಳೋದಂತೂ ಮಾಡಲೇಬಾರ್ದು. ಅದರಿಂದನೇ ನಮಗೆ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ಹಾಗೆ ತಿಂಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿ, ಯೂಶ್ವಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದು ತರಕಾರಿ ಎಲ್ಲ ಹಾಕಿ ಆಲ್ರೆಡಿ ನಿಮಗೆ ರೆಸಿಪಿ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಇವತ್ತು ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಯಾವುದಾದ್ರೂ ಒಂದು ಫ್ರೂಟ್ ಹಾಕೋಣ ಅಂತ ಅಂದ್ಬಿಟ್ಟು ಪಪ್ಪಾಯ ಕಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಪಪ್ಪಾಯ ಅಂತೂ, ಇದು ಸ್ವೀಟಾಗಿ. ನನಗೆ ನನ್ನ ಮಗನಿಗೆ ಫೇವ್ರೆಟ್ ಪಪ್ಪಾಯ. ಡೈಲಿ ಕೊಟ್ಟರು ಬೇಡ ಅನ್ನಲ್ಲ. ಫ್ರೂಟ್ಸ್ ಯೂಶ್ವಲಿ ನಮ್ಮ ಮನೇಲಿ ನಾನು ಚೆನ್ನಾಗಿ ತಿಂತೀನಿ. ಫಸ್ಟ್ ಹೇಳಬೇಕು ಅಂತಂದರೆ ನಾನು ಒಬ್ಬಳೇ ಚೆನ್ನಾಗಿ ತಿನ್ನೋದು ಫ್ರೂಟ್ಸಲ್ಲಿ. ಅದಾದಮೇಲೆ ನನ್ನ ಮಗ ತಿಂತಾನೆ, ನನ್ನ ಮಗಳು. ಬಟ್ ಕೆಲವರು ಅಂತೀನಿ, ನನ್ನ ಮಕ್ಕಳಲ್ಲಿ ಇಬ್ಬರು 2 ಫ್ರೂಟ್ ತಿನ್ನಲ್ಲ, ಸ್ಕಿಪ್ ಮಾಡ್ತಾರೆ, ಬೇಡ ಬೇಡ ಅಂತಾರೆ, ಇಷ್ಟಪಡಲ್ಲ. ನನ್ನ ಮಗಳು ಇಷ್ಟಪಡೋದು ನನ್ನ ಮಗ ಇಷ್ಟಪಡಲ್ಲ, ನನ್ನ ಮಗ ಇಷ್ಟಪಡೋದು ನನ್ನ ಮಗಳು ಇಷ್ಟಪಡಲ್ಲ. ಆ ಥರನೂ ಕೂಡ ಇದೆ. ಬಟ್ ನಾನು ಪ್ರತಿಯೊಂದು ಫ್ರೂಟು ಕೂಡ ತಿಂತೀನಿ, ಇಂಥ ತಿನ್ನಲ್ಲ ಅಂತ ಇಲ್ಲ. ಎಲ್ಲ ಫ್ರೂಟು ಇಷ್ಟ. ಡೈಲಿ ಒಂದೊಂದು ಫ್ರೂಟ್ ನನಗಿರಲೇಬೇಕು. ಹಾಗಾಗಿ ಫ್ರೂಟ್ಸ್ ಅಂತೂ ಸ್ಟಾಕ್ ಇದ್ದೇ ಇರುತ್ತೆ ಮನೆಯಲ್ಲಿ. ಹಾಗೆ ಇವತ್ತು ಪಪ್ಪಾಯ ತಿನ್ನೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿದೆ, ಅವನಿಗೂ ಕೂಡ ಕೊಟ್ಟೆ. ಇನ್ನು ಮಿಕ್ಕಿದ್ದು ಬಾಕ್ಸ್ಗೆ ಕಟ್ ಮಾಡಿ ಇಟ್ಟಿದ್ದೀನಿ, ಊಟದ ಜೊತೆಗೆ ತಿನ್ಕೋಣ ಆಮೇಲೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಸಿಂಪಲ್ಲಾಗಿ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಕ್ಕಳಂತೂ ಈ ಥರ ಮಾಡಿಬಿಟ್ಟಿದ್ದೀನಿ ಅಂತಂದರೆ 2 ಹೊತ್ತು ಕೂಡ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾರೆ. ಇದೇ ಬೇಕು ಅಂತಾರೆ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಏನೂ ಕೇಳೋದೇ ಇಲ್ಲ, ಶಾವಿಗೆನೇ ಕೊಡು ಅಂತ ಕೇಳ್ತಾರೆ. ಅವ್ರಿಗೆ ಅಷ್ಟೊಂದು ಇಷ್ಟ ಆಗುತ್ತೆ ಇದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಹಾಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬಾಕ್ಸ್ಗೆ ಶಾವಿಗೆ ಹಾಕ್ಬಿಟ್ಟು ಒಂದು ಬಾಕ್ಸ್ಗೆ ಫ್ರೂಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿ ಅವನು ಕೂಡ ಇವಾಗ ರೆಡಿ ಮಾಡಿ ತಿನ್ನಿಸಿದ್ದೆಲ್ಲ ಆಯಿತು. ಆಲ್ಮೋಸ್ಟ್ ತಿನ್ನಿಸಿದ್ದೆಲ್ಲ ಸ್ವಲ್ಪ ಕುತ್ಕೊಂಡಿದ್ದಾನೆ, ಇನ್ನೂ ಟೈಮ್ ಇತ್ತು ಅಂತ ಅಂದ್ಬಿಟ್ಟು. ಅವ್ನಿಗೆ ಹಿಂಗೆ ಅಂದರೆ ಎದ್ದಿದ್ರು ಕೂಡ ಇನ್ನೂ ಸ್ವಲ್ಪ ನಿದ್ದೆ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಸ್ವಲ್ಪ ಡಲ್ಲಾಗಿದ್ದ ಯಾಕೋ ಇವತ್ತು, ಏನನ್ನಿಸ್ತೋ ಗೊತ್ತಿಲ್ಲ ಅವನಿಗೆ. ಸೊ ಡಲ್ಲಾಗಿದ್ದ. ಫೈನಲಿ ರೆಡಿಯಾಗಿ ಹೊರಟ ಅವನು ಕೂಡ. ಅವನು ಎಲ್ಲ ಹೋದ್ಮೇಲೆ ನೆಕ್ಸ್ಟು ನಮ್ಮದು ತಿಂಡಿ ಮುಗಿಸ್ಕೊಂಡ್ವಿ. ತಿಂಡಿ ಜೊತೆಗೆ ಸ್ವಲ್ಪ ಫ್ರೂಟ್ ಹಾಕ್ಕೊಂಡಿದ್ದೀನಿ. ಫ್ರೂಟು ಮತ್ತು ಏನು ಮಾಡಿದ್ನಲ್ವ ಅದೇ ತಿಂಡಿನ ಹಾಕ್ಕೊಂಡು ತಿಂದಿದ್ದಾಯಿತು.
ಹಾಗೆ ನೆಕ್ಸ್ಟ್ ಈವ್ನಿಂಗ್ ಹಂಗೆ ಮನೆ ಹತ್ರ ತುಂಬಾ ಚೆನ್ನಾಗಿ ಮಳೆ ಬಂತು. ಫಸ್ಟ್ ಮಳೆ ಅಂತಲೇ ಹೇಳ್ಬೋದು ಈ ವರ್ಷದ್ದು. ಇನ್ನು ಯುಗಾದಿ ಹಬ್ಬ ಮುಗ್ದಿಲ್ಲ, ಇನ್ನೂ ಸಮ್ಮರ್ ಇನ್ನೂ ಇವಾಗ ಸ್ಟಾರ್ಟ್ ಆಗಿದೆ, ಆವಾಗಲೇ ಮಳೆ ಸ್ಟಾರ್ಟು. ತುಂಬಾ ಖುಷಿ ಆಯಿತು, ಯಾಕೆಂದರೆ ಒಂಥರ ಈ ವೆದರ್ ನೋಡಿ ತುಂಬ ದಿನ ಆಗಿತ್ತು, ನೋಡಂತೂ ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಿಮ್ಮೂರಲ್ಲೆಲ್ಲ ಮಳೆ ಬಿದ್ದಿದೆಯಾ ಕಮೆಂಟ್ ಮೂಲಕ ತಿಳಿಸಿ. ಹಾಸನಲ್ಲಿ ಬಿದ್ದಿದೆ ಅನ್ನೋದನ್ನ ಮಾತ್ರ ನನಗೊಂದು ಗೊತ್ತು, ಅದು ಬಿಟ್ಟರೆ ಇನ್ನೆಲ್ಲಿ ಬಿದ್ದಿದೆ ನನಗೆ ಗೊತ್ತಿಲ್ಲ. ಇವಾಗ ಆನೆಕಲ್ ಮಳೆ ಅಂತಾರಲ್ವ, ಆ ಥರ ಬಿದ್ದಿದೆ ಹಾಸನಲ್ಲೆಲ್ಲ. ಬಟ್ ಇಲ್ಲಿ ಮಾಮೂಲಿಯಾಗೆ ಬಿದ್ದಿದ್ದು, ಸ್ವಲ್ಪ ಹೊತ್ತು ಬಿತ್ತು ಅಷ್ಟೇ, ಜಾಸ್ತಿ ಹೊತ್ತಿನೆಲ್ಲ ಬಿದ್ದಿಲ್ಲ. ಬಟ್ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ರೀತಿ ಕೂಲ್ ವೆದರ್ ಅಂತೂ ನಾನು ಸಖತ್ ಇಷ್ಟಪಡ್ತೀನಿ. ಅದಾದ ನಂತರ ಹೂವೆಲ್ಲ ತರಿಸಿದ್ದೆ, ಹಬ್ಬಕ್ಕೆಲ್ಲ ಹೊಲ್ದಿರೋಣ ಅಂತ. ಪ್ರತಿ ಸಲ ಕಟ್ಟಿರೋದು ಹೊಲ್ದಿರೋದೇ ತೊಗೊಂಡು ಬರ್ತಾ ಇದ್ದೆ ಯೂಶಲಿ. ಬಟ್ ಈ ಹಬ್ಬಗಳ ಟೈಮಲ್ಲಿ ತುಂಬಾ ಕಾಸ್ಟ್ಲಿ. ಒಂದು ಮೊಳ ಕೇಳಿದ್ರೆ 100 ರೂಪಾಯಿ ಹೇಳ್ತಾರೆ, ಒಂದು ಮಾರು ಕೇಳಿದ್ರು ಕೂಡ 300 ರೂಪಾಯಿ ಹೇಳ್ತಾರೆ. ಅಷ್ಟು ಹೆಂಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಆಗೋಗುತ್ತೆ ದುಡ್ಡು ಆ ಥರದ. ಯಾಕೆ ಹೊಲಿಬಾರ್ದು ನಾವೇ ಮನೇಲಿ ಒಂದು 2-3 ಅವರ್ಸ್ ಕುತ್ಕೊಂಡಿದ್ದೆ ಅಂತಂದರೆ ಮನೆಗೆಲ್ಲ ಹೊಲ್ದಿಕ್ಬಿಡ್ಬೋದು ಫೋಟೋಗಳಿಗೆಲ್ಲ ಅಂತ ಅಂದ್ಬಿಟ್ಟು ನಾನು ಬಿಡಿಯೋನೇ ತರಿಸ್ದೆ ಈ ಸಲ. ಯೂಶಲಿ ಮೊದಲೆಲ್ಲ ಹೊಲಿತಿದ್ದೆ, ಬಟ್ ರೀಸೆಂಟಾಗಿ ಬಿಟ್ಬಿಟ್ಟಿದ್ದೆ ಸ್ವಲ್ಪ, ಅಯ್ಯೋ ಒಂದೇ ಟೈಮ್ ಹಿಡಿಯುತ್ತಲ್ಲ ಅಂತ. ಬಟ್ ಇವತ್ತು ಮಂಗಳವಾರನೇ ತರಿಸ್ಬಿಟ್ಟೆ. ಬುಧವಾರ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ, ಮಂಗಳವಾರನೇ ಹೂವು ಎಲ್ಲ ಹೊಲ್ದು ಇಟ್ಬಿಡೋಣ ಬೆಟರ್ ಅಲ್ವಾ ಅಂತ ಅಂದ್ಬಿಟ್ಟು ಮಂಗಳವಾರನೇ ತರಿಸ್ಬಿಟ್ಟಿದ್ದೆ. ನಾನು ಸ್ವಲ್ಪ ಕಲರ್ ಚಾಮಂತಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅವ್ರಿಗೆ ಪರ್ಪಲ್ ಸಿಗಲಿಲ್ವಂತೆ, ಪರ್ಪಲ್ ಹೇಳಿದ್ದೆ ಆ್ಯಕ್ಚುಲಿ, ವೈಟು ಯೆಲ್ಲೋ ಪರ್ಪಲ್ ಇದ್ದರೆ ತೊಗೊಂಡು ಬನ್ನಿ, 3 ಕಲರು ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡಿ ಹೊಲ್ಕೊತೀನಿ ನಾನು ಫೋಟೋಕ್ಕೆ ಅಂತ. ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಈ ರಸ್ಟ್ ಆರೆಂಜ್ ಬರುತ್ತಲ್ಲ ಆ ಥರದ್ದು ತಂದಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ರೋಸು ಹೇಳಿದ್ದೆ, ಮತ್ತು ಇದು ಪನ್ನೀರ್ ಸೊಪ್ಪು ಅಂತೇನು ಕರಿತಾರಲ್ವ ಅದು ಕೂಡ ತರಿಸಿದ್ದೀನಿ. ಮಿಕ್ಸಲ್ಲಿ ಇಷ್ಟುವನ್ನು ಕೂಡ ಮಿಕ್ಸ್ ಮಾಡಿ ಹಾರ ಥರ ಹೊಲಿಯೋಣ ಫೋಟೋಗಳಿಗೆ ಮಾತ್ರ, ದೇವ್ರ ಮನೆ ಫೋಟೋಗಳಿಗೆ ಮಾತ್ರ ಹೊಲಿಯೋಣ ಅಂತ ಇಷ್ಟು ತರಿಸಿದ್ದೀನಿ. ಇಷ್ಟುವಲ್ಲಿ ನಾನು ಇವಾಗ ಎಷ್ಟಾಗುತ್ತೋ ನೋಡಬೇಕು ಹಾರಗಳು. ಎಲ್ಲ ಒಂದು ಅರ್ಧ kg ತರಿಸಿರೋ ಅಂಥದ್ದು, ಎಲ್ಲ ಅರ್ಧ kg ಅಷ್ಟೇ ಇರೋದಿಲ್ಲ. ಅದು ಬಿಟ್ಟರೆ ಬಾಗಿಲಿಗೆ ಚೆಂಡು ಹೂವು ತರಿಸ್ತೆ. ನಾರ್ಮಲಾಗಿ ಬಾಗಿಲು ಚೆಂಡು ಹೂವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮಾವಿನಲ್ಲಿ ತೋರಣಕ್ಕೂ ಇದೆಲ್ಲ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಹಾಗೆ ಆದಷ್ಟು ಚೆಂಡು ಹೂವನ್ನೇ ತರಿಸ್ತೀನಿ ಬಾಗಿಲಿಗೆ. ಬಟ್ ಚೆಂಡು ಹೂವು ನಾನು ಫೋಟೋಗಳಿಗೆ ಯಾವತ್ತೂ ಯೂಸ್ ಮಾಡಲ್ಲ, ಜಸ್ಟ್ ಬಾಗಿಲಿಗೆ ಹಬ್ಬಗಳಲ್ಲಿ ಮಾತ್ರನೇ. ಫೋಟೋಗಳಿಗೆ ಏನಿದ್ರು ಯಾವಾಗಲೂ ನಾನು ರೋಸು ಚಾಮಂತಿಗೆ ಮಾತ್ರನೇ ಯೂಸ್ ಮಾಡೋದು. ಹಾಗೆ ಒಂದು ಐಡಿಯಾ ಮಾಡಿ ಈ ರೀತಿ 3 ಕಲರಲ್ಲೂ ಕೂಡ ಮಿಕ್ಸ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಚಾಮಂತಿ 3 ಕಲರ್, ರೋಸ್ ಜೊತೆಗೆ ಪತ್ರೆ ಹಾಕಿ ಮಿಕ್ಸ್ ಮಾಡಿ ಈ ಥರ ಹೊಲಿಯೋಣ ಅಂತ ಹೊಲಿತಾಯಿನಿ. ತುಂಬ ಚೆನ್ನಾಗಿ ಬಂತು. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯಾಗಿ ಹೊಲಿದೆ ಈ ಸಲ. ಹಾಗೆ ಅದ್ರ ಜೊತೆಗೆ ನನ್ನ ಮಕ್ಕಳಂತೂ ನಾನು ಹೂವು ಹೊಲಿಸಿ ಮುಗಿಸೋ ಅಷ್ಟರಲ್ಲಿ ಕೊಡಬಾರ್ದು ಕಾಟ ಕೊಟ್ಟರು ಅಂತಲೇ ಹೇಳ್ಬೋದು. ಏನು ಅಂತಂದರೆ ಹೂವು ಹೊಲಿಯೋಕೆ ಬಿಡ್ತಾಯಿಲ್ಲ, ಹೂವು ಎತ್ಕೊಳೋದು, ಅವರು ಜೋಡಿಸೋದು, ನಾನು ಕಟ್ತೀನಿ ಕೊಡು, ನಾನು ಪೋಣಿಸ್ತೀನಿ ಕೊಡು ಅನ್ನೋದು, ಕಿತ್ತಾಕೋದು ಎಲ್ಲ ಮಾಡ್ತಾಯಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮೇಲೆ. ಇದೇ ಕಾರಣಕ್ಕೆ ನಾನು ಕಟ್ಟಿರೋವನ್ನೇ ತಂದುಬಿಡ್ತಾ ಇದ್ದಿದ್ದು ಯಾವಾಗಲೂ. ಬಟ್ ಈ ಸಲ ಕಾಸ್ಟ್ಲಿ ಆಗುತ್ತೆ, ಅದೇ ದುಡ್ಡಿಗೆ ಇನ್ನೊಂದು ಎಕ್ಸ್ಟ್ರಾ ಹೊಲ್ದು ದೇವ್ರಿಗೆ ನಮ್ಮ ಕೈಯಾರೆ ಹೊಲ್ದು ಹಾಕ್ಬೋದಲ್ಲ ಅಂತ ಅಂದ್ಬಿಟ್ಟು ಹೂವನ್ನ ತರಿಸ್ದೆ. ಕೊನೆಗೆ ಆಡಿ ಕಳಿಸ್ಬಿಟ್ಟೆ ಅವ್ರಿಗೂ ಬೈದು. ಕೊನೆಗೆ ಎಲ್ಲ ಮಾಡಿ ಮುಗಿಸ್ದೆ. ಚಾಮಂತಿ ಏನಿತ್ತಲ್ಲ ಅದೆಲ್ಲ ಹೊಲ್ದಾಯಿತು. ಲಾಸ್ಟಿಗೆ ಚೆಂಡು ಒಂದು ಬಾಕಿ ಇತ್ತು ಬಾಗಿಲಿಗೆ ಹೊಲಿಯೋದು, ಅದು ಕೂಡ ಹೊಲಿತಾ ಕೂತ್ಕೊಂಡೆ. ಆಲ್ಮೋಸ್ಟ್ ನಾನು ಸಂಜೆ ಕೂತ್ಕೊಂಡಿದ್ದೇನೋ, ನನಗೆ ಆಲ್ಮೋಸ್ಟ್ ಟೈಮ್ ಹಿಡಿತು, ಒಂದು 3 hours ತೊಗೊಂಡಿದ್ದಿಲ್ಲ ಹೊಲಿಯೋಕ್ಕೆ. ಸ್ವಲ್ಪ ಗ್ಯಾಪ್ ಬಿಟ್ಟು ಕಂಟಿನ್ಯೂಸ್ ಆಗೇನಿಲ್ಲ, ಯಾಕಂದರೆ ಮಕ್ಕಳನ್ನೂ ಹ್ಯಾಂಡಲ್ ಮಾಡಬೇಕಲ್ವಾ, ಬಿಟ್ಟು ಫೈನಲಾಗಿ ಮಾಡಿ ಮುಗಿಸ್ದೆ. ನನಗೆ ಹಬ್ಬ ಸದ್ಯ ಮುಗೀತಲ್ಲ ಹೂವಿಂದು ಕತೆ. ನಾಳೆ ಏನಿದ್ರು ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋದು, ಮನೆಯೆಲ್ಲ ನೀಟಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಂಬಿಡ್ಬೋದು ಅನ್ನೋದು ನಂದು ಪ್ಲ್ಯಾನ್ ಪ್ರಕಾರ. ನಾನು ಇಟ್ಕೊಂಡಿದ್ದು. ಫೈನಲಿ ನಾನು ಅಂದ್ಕೊಂಡಂಗೆ ಹೂವೆಲ್ಲ ತರಿಸಿ ಹೂವೆಲ್ಲನೂ ಕೂಡ ಹೊಲ್ದು ಇಟ್ಕೊಂಡೆ. ಇದನ್ನು 2 ಬಾಗಿಲು ಕೂಡ ಹೊಲ್ದಿದ್ದೀನಿ, ದೇವ್ರ ಮನೆ ಬಾಗಿಲಿಗೆ ಹಾಗೆ ಆಚೆ ಕಡೆ ಬಾಗಿಲಿಗೆ. ಚೆನ್ನಾಗಿ ಕಾಣಿಸುತ್ತೆ ತೋರಣ ಎಲ್ಲ. ಹಾಗೆ ಇದೊಂದು ದೊಡ್ಡ ಫೋಟೋಕ್ಕೆ, ಇನ್ನೆರಡು ಇನ್ನೊಂದು ರಾಯರ ಫೋಟೋಕ್ಕೊಂದು, ಮನೆ ದೇವ್ರ ಫೋಟೋಕ್ಕೊಂದು ಹೊಲ್ದಿದ್ದೀನಿ, ಒಂದು ಕಲಶಕ್ಕೆ. ಈ ರೀತಿ ನಮ್ಮ ಮನೆಯಲ್ಲಿ ಎಷ್ಟು ಫೋಟೋ ಇದೆಯೋ ಅಷ್ಟಕ್ಕೆ ನೋಡಿಕೊಂಡು ಹೊಲ್ದಿರೋ ಅಂಥದ್ದು. ಇನ್ನು ಬಿಡುವೆಲ್ಲ ಮಿಕ್ಕಿತ್ತು, ಅದು ಕೂಡ ಎತ್ತಿಟ್ಕೊತ ಇನ್ನು ನೋಡೋಣ, ಡೆಕೋರೇಷನ್ಗೆ ಏನಾದರೂ ಮಾಡೋಣ ಅಂದರೆ ಸಿಂಪಲ್ಲಾಗಿ. ಒಂದೊಂದು ಹೂವನ್ನು ಕೂಡ ಬೇಕಾಗುತ್ತಲ್ವ ಫೋಟೋಗಳೆಲ್ಲ ಇಡೋಕ್ಕೆ, ಅದೊಂದು ಸ್ವಲ್ಪ ಎತ್ತಿಟ್ಕೊಂಡೆ. ಮಿಗ್ಲಿದ್ದದು ಇನ್ನೂ ಒಂದು ವಾರ ಆಗ್ತಿತ್ತೇನೋ ಹೊಲ್ದಿದ್ದಿದ್ರೆ, ಬಟ್ ಸ್ವಲ್ಪ ಬಿಡುವು ಬೇಕಾಗುತ್ತಲ್ವ, ಅದೊಂಚೂರು ಇಟ್ಕೊಂಡೆ. ಇಷ್ಟು ಈ ರೀತಿ ಮಾಡಿ ಮುಗಿಸ್ದೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ನೋಡಿದ್ರಲ್ಲ ಯಾವ ರೀತಿ ಇತ್ತು ಇವತ್ತಿನ ಡೇ ಬ್ಲಾಗ್ ಅಂತ. ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಎಲ್ಲರಿಗೂ ಕಾಯ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.